ಪ್ರಾದೇಶಿಕ ವಾರ್ತೆಗೆ ಸ್ವಾಗತ. ವಿದೇಶಿ ನೆಲದಲ್ಲಿ ನೆಲೆಸಿರುವ ಸಿಂಧಿ ಜನಾಂಗದ ಯುವಕ ಯುವತಿಯರನ್ನೆಲ್ಲ ನವರಾತ್ರಿ ಅಂಗವಾಗಿ ಒಂದೆಡೆ ಸೇರಿಸಿ ಮಧುರ ಸಂಗಮ ಎಂಬ ಕಾರ್ಯಕ್ರಮವನ್ನು ರಾತ್ರಿ ಇಡೀ ಆಚರಿಸಲಾಯಿತು. ಬೆಂಗಳೂರು ನಗರ ಹೊರವಲಯದಲ್ಲಿರುವ ಸಿಂಧಿ ಮಧುರ ಸಂಗಮ ಸಂಸ್ಥೆ ಅಧ್ಯಕ್ಷೆ ಶೋಭಾ ಕಾರ್ಲೆ ಅವರ ನೇತೃತ್ವದಲ್ಲಿ ಸುಮಾರು 6,000 ಸಿಂಧಿ ಜನಾಂಗದವರು ಒಂದೆಡೆ ಸೇರಿ ಆಚರಿಸಿದರು. 108 ಜನ ಕಾರ್ಯಕರ್ತೆಯರು ಕೂಡಿ ಸ್ಥಾಪಿಸಿರುವ ಸಂಸ್ಥೆ ವಿದೇಶಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುತ್ತಿರುವ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಸಿಂಧಿ ಯುವಕ ಯುವತಿಯರಲ್ಲಿ ನಮ್ಮ ಸಂಸ್ಕೃತಿ, ಪೂಜಾ ವಿಧಿ ವಿಧಾನಗಳ ಬಗ್ಗೆ ಶ್ರದ್ಧೆ ಮೂಡಿಸುವ ಸಲುವಾಗಿ ಕಳೆದ 18 ವರ್ಷಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಶೋಭಾ ಕಾರ್ಲು ತಿಳಿಸಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಅದರಲ್ಲೂ ಕೋಲ್ಕತ್ತಾದಿಂದ ಬಂದಿದ್ದ ಕಲಾವಿದರು ಬೃಹತ್ ಗಾತ್ರದ ದುರ್ಗಾಮಾತೆಯ ವಿಗ್ರಹಗಳನ್ನು ರೂಪಿಸಿದರು. ಸಿಂಧಿ ಜನಾಂಗದವರು ಮೈಲುದ್ದದ ಸರತಿಯಲ್ಲಿ ನಿಂತು ದುರ್ಗಿಯ ವಿವಿಧ ಅವತಾರಗಳ ದರ್ಶನ ಪಡೆದರು. ದೇಶದ ಉದ್ದಗಲಗಳಿಂದ ಬಂದಿದ್ದ ಹಿರಿಯ ಸಿನಿತಾರಿಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು. ರಾತ್ರಿ ಇಡೀ ದುರ್ಗಾಮಾತೆಯ ಆರಾಧನೆ ನಡೆದು ನೆರೆದಿದ್ದವರನ್ನ ಭಕ್ತಿಯ ಕಡಲಲ್ಲಿ ಮುಳುಗಿಸಿತು. ನಾವು ಇಲ್ಲಿ ಗ್ರೂಪ್ ಆಫ್ 108 ಜನ ಇದ್ದೀವಿ, ಭಕ್ತಗಳು ಇದ್ದೀವಿ. ಇಲ್ಲಿ ನಾವು ಎವ್ರಿ ವರ್ಷ ಇದು ಪೂಜೆ ಮಾಡ್ತೀವಿ. ನವರಾತ್ರಿದು ದುರ್ಗಾ ಮಾತಾದು ಪೂಜೆ ಮಾಡ್ತೀವಿ. ಇಲ್ಲಿ ಎಲ್ಲ ನಾವು ಜೊತೆ ಮಾತಾಜಿ ನಾವು ಇಲ್ಲಿ ಗ್ರೂಪ್ ಆಫ್ 108 ಜನ ಇದ್ದೀವಿ, ಭಕ್ತಗಳು ಇದ್ದೀವಿ. ಇಲ್ಲಿ ಪೂಜೆ ಮಾಡ್ತೀವಿ. ನವರಾತ್ರಿದು ದುರ್ಗಾ ಮಾತಾದು ಪೂಜೆ ಮಾಡ್ತೀವಿ. ಇಲ್ಲಿ ಎಲ್ಲ ನಾವು ಜೊತೆಯಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿ ಥರ ಇರ್ತೀವಿ. ಇಲ್ಲಿ ಪೂಜೆ ಅದು ದೊಡ್ಡ ಫೆಸ್ಟಿವಲ್ ಥರ ಐತೆ ನಮ್ಮದು. ಅದು ಪೂಜೆ